ಕರ್ನಾಟಕ ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾದ ಗಂಡು ಮೆಟ್ಟಿದ ನಾಡು ಕಲ್ಲಿನ ಕೋಟೆ ಚಿತ್ರದುರ್ಗ. ಇಲ್ಲಿನ ಪಾರಂಪರಿಕ ವೈದ್ಯ ಹಾಗೂ ಯೋಗಾಸನ ಪಟುಗಳು ಆದಂತಹ ದಿನೇಶ್ ತಂದೆ ಕೆಂಚಪ್ಪ ಮೇಧಳ್ಳಿ ಶ್ರೀಯುತರು ಮೂಳೆ ಮುರಿತ, ಕೀಲು ತಪ್ಪಿರುವುದಕ್ಕೆ ಪಟ್ಟು ಹಾಕುವುದು ಹಾಗೂ ಯೋಗಾಸನದಿಂದ ಕೀಲು ನೋವಿಗೆ ಸೇವೆ ಸಲ್ಲಿಸುತ್ತಾರೆ. ನಮಸ್ಕಾರ, ನನ್ನ ಹೆಸರು ಕೆ ದಿನೇಶ್ ಅಂತೇಳಿ. ನಮ್ಮ ತಂದೆ ಹೆಸರು ಕೆಂಚಪ್ಪ ಅಂತೇಳಿ. ನನಗೆ ಸುಮಾರು ಈಗ 58 ವರ್ಷ. ನನ್ನ ಊರು ಮೆದೇಹಳ್ಳಿ, ಚಿತ್ರದುರ್ಗ ಜಿಲ್ಲೆ ತಾಲೂಕು. ನಾವೇನಪ್ಪ ಅಂತಂದರೆ ನಮ್ಮ ತಂದೆ ಕಡೆಯಿಂದ ಗಿಡಮೂಲಿಕೆ ಔಷಧಿಗಳನ್ನು ತರ್ತಾ ನಾವು ಔಷಧಿ ಮಾಡ್ತಾ ನಮ್ಮ ತಂದೆಯಿಂದ ಕಲ್ತಿದ್ವಿ. ಇತರ ಗುರುಗಳಿಂದಲೂ ಕಲ್ತಿದ್ವಿ, ಬೇರೆ ಗುರುಗಳಿಂದ, ವೈದ್ಯ ಗುರುಗಳಿಂದಲೂ ನಾವು ಕಲ್ತಿದ್ವಿ. ಇವರು ತಂದೆಯವರಿಂದ ಹಾಗೂ ತಾಯಿಯ ತಂದೆ ಅಜ್ಜ ಮೋಡಿ ನಾಗಪ್ಪ ಇವರ ಮಾರ್ಗದರ್ಶನದಲ್ಲಿ ಕಲಿತು ಕಾಡು ಮೇಡುಗಳಲ್ಲಿ ಅಲೆದು ಔಷಧಿ ಸಸ್ಯಗಳನ್ನು ತಂದು ತಾವೇ ಸ್ವತಃ ತಯಾರಿಸಿದ ಔಷಧಿಯಿಂದ ಗ್ಯಾಂಗ್ರೀನ್ ಕಾಯಿಲೆಗೆ ವಿಶೇಷವಾದ ಸೇವೆ ಮಾಡುತ್ತಾರೆ. ಹಾಗೂ ಗಂಡುಮಲೆ, ನೂತಿಯ ಅರಸು, ಹುಣ್ಣು, ಸಂಕದಳ ಹಾಗೂ ಇನ್ನೂ ಅನೇಕ ಕಾಯಿಲೆಗೆ ಔಷಧಿ ಕೊಡುತ್ತಾರೆ. ರೋಗಿಗಳು ಗುಣಮುಖರಾಗಿದ್ದಾರೆ. ನಮ್ಮ ತಂದೆಯಿಂದ ಕಲ್ತಿದ್ವಿ, ಇತರ ಗುರುಗಳಿಂದಲೂ ಕಲ್ತಿದ್ವಿ, ಬೇರೆ ಗುರುಗಳಿಂದ, ವೈದ್ಯ ಗುರುಗಳಿಂದಲೂ ನಾವು ಕಲ್ತಿದ್ವಿ. ಆದರೆ ಮನೆತನದಿಂದನೇ ಮೋಡಿ ನಾಗಪ್ಪ ಅಂತೇಳಿ ನಮ್ಮ ಮುತ್ತಜ್ಜ. ಅಂದರೆ ಯಾಗಪ್ಪ ಅಂತೇಳಿದರೆ ನಮ್ಮ ತಂದೆ ಇದಾರಲ್ಲ, ನಮ್ಮ ತಂದೆಯ ತಾಯಿ ನಮ್ಮ ಅಜ್ಜಿಯ ತಂದೆ ಮೋಡಿ ನಾಗಪ್ಪ ಅಂತೇಳಿ ಅವ್ರ ಕಡೆಯಿಂದ ನಮ್ಮ ಅಪ್ಪ ಕಲ್ತಿದ್ರಂತೆ. ಅವ್ರ ಅಜ್ಜನ ಹತ್ರ ತಾಯಿಯ ತಂದೆ ಕಡೆಯಿಂದ, ಅಜ್ಜನ ಕಡೆಯಿಂದ ನಮ್ಮ ತಂದೆ ಕಲ್ತಿದ್ರಂತೆ. ನಾನು 12ನೇ ವಯಸ್ಸು 6ನೇ ಕ್ಲಾಸ್ ಓದಬೇಕಾದ್ರೆ ನಮ್ಮ ತಂದೆಯವರು ಗಿಡದ ಹೆಸರುಗಳನ್ನು ಹೇಳಿದ್ದಿಲ್ಲ. ಈ ಗುಂಡಿನ ಹತ್ರ ಇಂಥ ಹೊಲದಲ್ಲಿ, ಇಂಥ ಹಳದಲ್ಲಿ, ಇಂಥ ಕೆರೆಯಲ್ಲಿ ಆ ಸೊಪ್ಪು ತಂದಿದ್ದಿಲ್ಲ ಅಂತ ಈ ಥರ ಹೇಳಿ ನಮ್ಮಿಂದ ತರಿಸ್ಕೊಂಡು ರೂಪಿಸಿ ಅದು ಔಷಧಿ ಮಾಡ್ತಾ ಕೊಡೋರು ಜನರಿಗೆ. ಅದನ್ನು ನೋಡ್ತಾ ಬರ್ತಿದ್ವಿ ನಾವು. ಹಾಗೆ ನೋಡಿದಾಗ ಪ್ರಪ್ರಥಮವಾಗಿ ಹೊಲಗಳಲ್ಲಿ ಕೆಲವರಿಗೆ ಅಕ್ಕಪಕ್ಕದಾಗೆ ಚೇಳು ಕಡ್ದಾಗ ಔಷಧಿ ಆಗ್ತಾಯಿದ್ರು. ಕೆಲವೊಂದು ಸಾರಿ ಎಲ್ಲೋ ಬೇರೆ ಕಾರಣದಿಂದ ಯಾವುದೋ ಊರುಗಳಿಗೆ ಹೋದಾಗ ನಾನು ನಮ್ಮ ಹೊಲದ ಹತ್ರ ನಾನು ಇರ್ತಿದ್ದೆ. ಆಗ ಬಂದಾಗ ನನಗೆ ಅವ್ರೇನು ಹೇಳ್ತಿದ್ದಿಲ್ಲ, ಆದರೂ ನೋಡೋಣ ಅಂತ ಒಂದ್ಸರಿ ನಾನು ಒಟ್ಟಿಗೆ ಔಷಧಿ ಕೊಟ್ಟೆ. ಅದು ನನ್ನ ತಂದೆಯಿಂದನೇ ನಾನು ಕೊಟ್ಟೆ, ಅವರು ಏನು ಹೇಳಿದ್ದಿಲ್ಲ. ಕೊಟ್ಟಾಗ ಅವರಿಗೆ ಒಂದು 10 ನಿಮಿಷ ಅರ್ಧ ಗಂಟೆಯಲ್ಲಿ ಅವರು ಗುಣಮುಖರಾದರು. ನನಗೂ ಒಂದು ಧೈರ್ಯ ಬಂತು. ಆವಾಗ ನಮ್ಮ ತಂದೆ ಇದ್ದಾಗೆಲ್ಲ ನಾನು ಕೊಟ್ಕೊಳ್ತಾ ಬಂದೆ. ಆಮೇಲೆ ನಮ್ಮ ತಂದೆಯವರು ಸ್ಕೂಲಿಗೆ ಕೈಕಾಲು ಹುಡುಕಿದ್ರೆ ಆದರೆ ಅವೆಲ್ಲ ಕೊಡ್ತಾ ಇದ್ರು. ನಾನು ಮರೆಯಲ್ಲೇ ನಿಂತು ಅವ್ರು ಏನು ಮಾಡ್ತಾರೆ ಅನ್ನೋದು ನೋಡ್ಕೊಳ್ತಾ ನಮ್ಮ ತಂದೆಯಿಂದ ಗೊತ್ತಿಲ್ಲದಂಗೆ ಅನೇಕ ಸರಿ ನಾನು ಬಂದಂಥವ್ರಿಗೆ ಸೇವೆ ನೀಡಿದ್ದೀನಿ ಗಿಡಮೂಲಿಕೆ ಔಷಧಿಯಿಂದ. ಆಮೇಲೆ ಕೆಲವು ತಗೊಂಡೋದ್ರು ವಾಸಿ ಆದಾಗ ಬಂದು ನಮ್ಮ ತಂದೆಯವರಿಗೆ ಕೇಳಿದಾಗ ಎಲ್ಲ ನೀವು ಇರಲಿಲ್ಲ, ನೀವು ಬೇರೆ ಕಡೆ ಹೊರಗಡೆ ಹೋದಾಗ ನಿಮ್ಮ ಮಗ ಕೊಟ್ಟರು ಅಂದಾಗ ನಮ್ಮ ತಂದೆಯವ್ರು ನಮಗೇನು ಸುಮ್ಮನೆ ಆದರು. ಆವಾಗ ನಮ್ಮ ತಂದೆಯವ್ರು ವಿಚಾರಿಸಿದಾಗ ನನಗೂ ಧೈರ್ಯ ಬಂತು. ಬಿಡು, ನಮ್ಮ ತಂದೆಯರೇನು ಬೈಯಲ್ಲ, ನಾನು ಮಾಡ್ಕೋಬೋದು, ನಮ್ಮ ತಂದೆಯಿಂದ ಕಲಿಬೋದು ಅಂತೇಳಿ ಭಾಳ ಉತ್ತೇಜನ ಬಂತು ನನಗೆ. ಬಂದುಬಿಟ್ಟು ಅವಾಗ ಈ ಹಿಂದೆ ಎಲ್ಲ ದುಷ್ಟಗುಣ ಅಂತಿದ್ರು, ಕೈಕಾಲು ಕತ್ತರಿಸ್ಬೇಕು ಅಂತ ಹೇಳ್ತಾರೆ ಈಗಲೂ. ಅವ್ರನ್ನ ನನ್ನ ಪದ ಅಂತಾರೆ ಈಗಿನ ಒಂದು ಭಾಷೆಯಲ್ಲಿ ದುಷ್ಟಗುಣ ಅಂತಾರೆ. ಅದಕ್ಕೆ ಅನೇಕ ಕಾಲದಿಂದ ಒಂದು ಮೂಲ ಮಾಡ್ಕೊಂಡು ಬರ್ತಾರೆ. ನಮ್ಮ ಮುತ್ತಜ್ಜನ ಕಾಲ, ಮೋಡಿ ನಾಗಪ್ಪನ ಕಾಲದಿಂದ ಬಂದಿತ್ತಂದರೆ ನಮ್ಮ ತಂದೆಯವರು ನಾವು ಕಲಿಸಿದ್ರು ಆ ಮೂಲನ. ಅದನ್ನು ದುಷ್ಟಗುಣಕ್ಕೆ ಕೊಡ್ತೀವಿ. ಅನೇಕ ಜನರಿಗೆ ಇದುವರೆಗೂ ಕೊಡ್ತಾ ಇದ್ವಿ. ನಮ್ಮ ಹತ್ರ ದುಷ್ಟಗುಣದ ಜನ ಇವತ್ತು ಬರ್ತಾ ಇದ್ದಾರೆ. ನಾನು ಕೆಲವರಿಗೆ ಈಗ ಒಂದು 3 ಜನಕ್ಕೆ ಒಬ್ರಿಗೆ ಕಲಿಸಿ ಯಾರೇ ಅವರು ಹೆಸರುವಾಗಿದ್ದಾರೆ. ಮಂಜುನಾಥ್ ಆರಾಧ್ಯ ಅಂತೇಳಿ ಇವತ್ತು ಕರ್ನಾಟಕದಾದ್ಯ ಅಂತ ಆತ ಹೆಸರುವಾಸಿಯಾಗಿದ್ದಾನೆ. ಮಂಜುನಾಥ್ ಆರಾಧ್ಯ ಅಂತ ಆತ ನನ್ನ ಹತ್ರನೇ ಬಂದು ಕಲ್ತಿದ್ವಿ. ಈಗ ಆತ ಮಾಡ್ಕೊಂಡೆ ಸಂತೋಷ. ಇನ್ನೊಂದಿಬ್ಬರು ಬರ್ತಾ ಇದ್ದಾರೆ. ಹಾವೇರಿಯಿಂದ ಅಕ್ಕಿಹಾಳು ಕಡೆಯಿಂದ ಒಬ್ಬರು ಬರ್ತಿದ್ದಾರೆ ಕಲಿಯಕ್ಕೆ, ಶಿವಕುಮಾರ್ ಅಂತೇಳಿ. ಇನ್ನೊಬ್ಬರು ಲಿಂಗಸೂರು ಕಡೆಯಿಂದ ಆನಂದ್ ಅಂತ ಒಬ್ಬರು ಬರ್ತಿದ್ದಾರೆ. ಅವ್ರು ಕಲ್ತಿದ್ದಾರೆ ಬಿಡ್ರಿ. ಆನಂದ್ ಅವರು ಸಾಕಷ್ಟು ಔಷಧಿ ಕೊಡ್ತಾರೆ. ಆದರೆ ಇದ್ರ ಬಗ್ಗೆ ಯಾವುದು ದುಷ್ಟಗುಣದ ಬಗ್ಗೆ, ಗ್ಯಾಂಗ್ರೀನ್ ಬಗ್ಗೆ ಅವರು ಇನ್ನು ತರಬೇತಿ ಹೊಂದುತ್ತಾ ಇದ್ದಾರೆ. ಬೇರೆಲ್ಲ ಬೇಕಾದಂಥ ಔಷಧಿ ಕೊಡ್ತಾರೆ. ಏನು ಈಗ ಮೂಳೆ ಮುರಿತಕ್ಕೂ ನಾವು ಅನೇಕ ಜನಗಳಿಗೆ, ಲಕ್ಷಾಂತರ ಜನಕ್ಕೆ, ಈಗ 45 ವರ್ಷದಿಂದ ಲಕ್ಷಾಂತರ ಜನಕ್ಕೆ ಕಟ್ಟಿಬಿಟ್ಟಿದ್ದೀವಿ ಮೂಳೆಯನ್ನು. ಏನಪ್ಪ ಅಂತಂದರೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಇದೇನು ಸರಳು ಅಂತಾರೆ. ಸರಳು ಅಂದರೆ ರಾಡ್ ಅಂತ, ಸ್ಕ್ರೂ ಅಂತಾರೆ, ತಿರುಪು ಅಂತೀವಿ ನಾವು ಕನ್ನಡದಲ್ಲಿ. ತಿರುಗಿಸುವುದು. ರಾಡ್ ಅಂದರೆ ಸರಳು ಅಂತ. ಅವನ್ನ ಹಾಕ್ಸ್ಕೊಂಡ್ಬಂದಾಗ ನಾವು ಮಾಡೋದು ಕಷ್ಟ ಆಗುತ್ತೆ. ನೇರವಾಗಿ ಹಂಗೆ ಆದಾಗ ಹಾಸ್ಪಿಟ್ಲಿಗೆ ಹೋಗಿ ಎಕ್ಸ್ರೇ ತೆಗೆಸ್ಕೊಂಡು
ಅಲ್ಲೇನಾಗಿದೆ ಅಂತ ನೋಡ್ಕೊಂಡು ಬಂದರೆ ನಾವು ಅವರಿಗೆ ಸರಳವಾಗಿ ಸುಲಲಿತವಾಗಿ ಆ ಮೂಳೆ ಕಟ್ತೀವಿ. ಗಾಯ ಆಗಿದ್ರೂ ಸಮೇತನೂ ಮೂಳೆ ಕಟ್ತೀವಿ. ಅದಕ್ಕೆ ಮುಲಾಮ್ ಇದೆ ನಮ್ಮ ಹತ್ರ, ಗಾಯ ಮಾಯಿಸೋಕ್ಕೂ ಮುಲಾಮ್ ಇದೆ, ಮೂಳೆ ಕಟ್ಕೊಳಕ್ಕೂ ಗಿಡಮೂಲಿಕೆ ಔಷಧಿ ಇದೆ. ಈ ಥರ ಕಟ್ಕೊಳ್ತಾ ಹೋಗ್ತೀವಿ. ನೂತಿ ಅಂತ ಆಗುತ್ತೆ, ಗಡ್ಡಮಲೆ ಅಂತ ಆಗುತ್ತೆ, ಹಸುಣ್ಣು ಅಂತ ಆಗುತ್ತೆ. ಇಲ್ಲಿ ಇದಕ್ಕೆ ಸಂತಳ ಅಂತಾರೆ, ಇದಕ್ಕೂ ತೋಡಿಮಳ ಅಂತ ಆಗುತ್ತೆ. ಇಂಥವಕ್ಕೆಲ್ಲ ನಾವು ಔಷಧಿ ಇವತ್ತಿನ ಉಗುರ್ಸುತ್ತೆ, ಇಂಥವಕ್ಕೆಲ್ಲ ಕುಟ್ಕೊಂಡು ಬರ್ತಾ ಇದ್ವಿ. ಯಾರು ನಮ್ಮಲ್ಲಿ ಬರ್ತಾರೋ ನಂಬಿ ಅಂತಾರೆ ಮಾತ್ಕೊಂಡು ಹೋಗ್ಬಿಡ್ತೀವಿ. ಅವರು ನಂಬಿಕೆ ಇಲ್ಲ ನಮ್ಮನ್ನೇ ವಿಚಾರಿಸ್ತಾರೆ ಅಂದರೆ ಅವ್ರಿಗೆ ನಂಬಿಕೆ ಇಲ್ದಾರೆ ನಾವು ಕೊಡೋಕ್ಕೋಗಲ್ಲ. ಅದು ಬಲವಂತವಾಗಿದ್ದಲ್ಲಿ ನಾವು ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಒಳ್ಳೇದಲ್ಲ. ಅವ್ರ ಮನಸ್ಸಾರ ಬರಬೇಕು. ಯಾರಾದ್ರೂ ಬೇರೆಯವ್ರನ್ನ ಕೇಳ್ಕೊಂಡು ಅವ್ರು ನೋಡ್ಕೊಂಡು ಬರ್ತಾರಲ್ಲ, ಅದು ಒಳ್ಳೇದು. ನಾವಾಗಿ ನಾವು ಕೊಡ್ತೀವಿ ಅಂದಾಗ ಅವ್ರಿಗೆ ಮನಸ್ಸಿಲ್ದಾಗ ಅದು ಸರೋಗದೆ. ಆಮೇಲೆ ಪಥ್ಯ ಆಹಾರಗಳು ಇರ್ತವೆ, ಇಂಥ ಆಹಾರನೇ ಊಟ ಮಾಡಬೇಕು ಅಂದಾಗ ಅವರು ಸಮೇತ ಅವ್ರ ಕಾಯಿಲೆ ಗುಣ ಆಗಬೇಕು ಅಂದರೆ ಅಂಥ ಆಹಾರನೇ ಉಪಯೋಗಿಸ್ಬೇಕು. ಅದು ವ್ಯತಿರಿಕ್ತ ಮಾಡ್ಕೊಂಡ್ರು ಅಂದರೆ ಆಹಾರದಲ್ಲಿ ಯಾವುದೇ ಕಾಯಿಲೆ ಆದರೂ ಒಂದು ಸ್ವಲ್ಪ ಈ ಗಿಡಮೂಲಿಕೆ ಔಷಧಿಯಲ್ಲಿ ಒಂದು ಸ್ವಲ್ಪ ಕಷ್ಟ ಸಾಧ್ಯ. ಹೀಗೆ ನಾವು ಅನೇಕ ವಿಧವಾದ ರೋಗಿಗಳಿಗೆ ಸೇವೆ ನೀಡತಕ್ಕಂಥ ಚಿತ್ರಣವನ್ನು ಮುಂದೆ ನಮ್ಮ ಇವರು ತೋರಿಸ್ತಾರೆ. ಯೋಗ ಕೂಡ ಯೋಗಾಸನ ಆಯುಷ್ ವಿಭಾಗದಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸಂಪರ್ಕಿಸಿ ದಿನೇಶ್ ತಂದೆ ಕೆಂಚಪ್ಪ, ನಾಟಿ ವೈದ್ಯರು, ಮೇದಹಳ್ಳಿ, ಚಿತ್ರದುರ್ಗ. ಮೊಬೈಲ್ ನಂಬರ್ 9945873743.